ಗೈಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲು. ನಾನು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಮುಂದೆ ಯಾವ ರೀತಿ ನಾನು ಇದನ್ನ ನೆಡ್ಸ್ಕೊಂಡು ಹೋಗ್ತೀನಿ, ಯಾವ ರೀತಿ ನಾನು ಇದನ್ನ ಬೆಳೆಸ್ತೀನಿ, ಯಾವ ರೀತಿ ನಾನು ಕಂಟೆಂಟ್ನ ಮಾಡ್ತೀನಿ, ಯಾವ ರೀತಿ ಅಪ್ಲೋಡ್ ಮಾಡ್ತೀನಿ ಅನ್ನೋದು ಸದ್ಯಕ್ಕೆ ಏನೇನೂ ಐಡಿಯಾ ಇಲ್ಲ. ಒಂದು ಸ್ಟೆಪ್ ಇಡೋಣ ಮುಂದೆ ಅಂತ ಅಂದ್ಬಿಟ್ಟು ನಾನಿವಾಗ ಯೂಟ್ಯೂಬಲ್ಲಿ ನನ್ನದೊಂದು ಡೈಲಿ ರುಟೀನ್ ಆಗಿರ್ಬೋದು, ಹೊರಗಡೆ ಹೋಗಿರೋದಾಗಿರ್ಬೋದು, ಏನಾದರೂ ಆಗಲಿ ಲೈಕ್ ಒಂದು ನನ್ನ ಕಂಟೆಂಟ್ನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಗೈಸ್, ನೀವು ಸಪೋರ್ಟ್ ಮಾಡ್ತೀರಾ ನನ್ನ ಚಾನಲ್ಗೆ, ಲೈಕ್ ನನಗೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಸಪೋರ್ಟ್ ಮಾಡಿ ಗೈಸ್. ಆ್ಯಂಡ್ ಏನಾದರೂ ತಪ್ಪಾಗಿರೋ ಕಮೆಂಟಲ್ಲಿ ಹೇಳಿ, ಸರಿ ಮಾಡ್ಕೊತೀನಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿದವರೆಲ್ಲ ಸಪೋರ್ಟ್ ಮಾಡಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇದು ನನ್ನ ಫಸ್ಟ್ ಡೇ ಇನ್ ಮೈ ಲೈಫ್ ಯೂಟ್ಯೂಬ್ ವಿಡಿಯೋ ಅಂತ ಮಾಡ್ತಾ ಇದ್ದೀನಿ. ಲೈಕ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಆ್ಯಕ್ಚುಲಿ ನಾನು ತುಂಬ ಝೀರೋಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇರೆಯವ್ರದ್ದು ವೀಡಿಯೋಸ್ಗಳು ನೋಡಿದಾಗ ನಾನು ಯಾಕೆ ಮಾಡಬಾರ್ದು ಅನ್ನೋಷ್ಟು ಫೀಲ್ ಆಗುತ್ತೆ. ಸೊ ಲೆಟ್ಸ್ ಟ್ರೈ ಡೂ ಸಮಥಿಂಗ್. ಏನಾದರೂ ಮಾಡಲಿರೋದಕ್ಕಿಂತ ಏನಾದರೂ ಮಾಡ್ತಾ ಇರೋದು ತುಂಬ ಒಳ್ಳೇದಲ್ವಾ ಅನ್ನೊಂದು ನನಗೆ ಫೀಲ್ ತುಂಬಾ ಕಾಡ್ತಾ ಇದೆ. ಸೊ ಅದಕ್ಕೆ ಇವತ್ತು ಆ ಡೇ ಇನ್ ಮೈ ಲೈಫ್ ಅಂತ ಅಂದ್ಬಿಟ್ಟು ಒಂದು ಯೂಟ್ಯೂಬ್ ವಿಡಿಯೋ ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಗುರುವಾರ, ರಾಯರ ದೇವಸ್ಥಾನಕ್ಕೆ ಹೋಗ್ಬೇಕು ನಾನು. ಸೊ ಇನ್ನೂ ತಿಂಡಿ ತಿಂದಿಲ್ಲ. ಟೈಮ್ ಬಂದ್ಬಿಟ್ಟು 11:30 ಆಗಿದೆ. ನನಗೆ ಬರೀ ಲೈಕ್ ಇವಾಗ ಮನೇಲಿ ಇರೋದ್ರಿಂದ ಇನ್‌ಸ್ಟಾಗ್ರಾಮಲ್ಲಿ ನಾನು ಇದು ಮಾಡ್ತಾ ಇದ್ದೀನಿ, ವೀಡಿಯೋಸ್ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್‌ಸ್ಟಾಗ್ರಾಮಲ್ಲಿ ದುಡ್ಡು ಬರಲ್ಲ. ಏನಾದ್ರು ಪ್ರಮೋಷನ್ಸ್ ಆ ಥರ ಇದ್ದಾಗ ಅಮೌಂಟ್ ಬರುತ್ತೆ. ಓಕೆ ಫೈನ್. ಅದು ಯಾವಾಗ ಆ್ಯಂಡ್ ಡೈಲಿ ಅಂತ ಏನಿರೋದಿಲ್ಲ. ತುಂಬ ಜಾಸ್ತಿ ಫಾಲೋವರ್ಸ್ ಇದ್ದಾಗ ಎಸ್ ಡೈಲಿ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಯೂಟ್ಯೂಬಿಂದ ನಾವೇನಾದ್ರು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಾಗ ಲಿಟಲ್ ಅಮೌಂಟ್ ಅದು ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಸೊ ಯಾವುದ್ರಲ್ಲಿ ನಮಗೆ ಪ್ರಾಫಿಟ್ ಇರುತ್ತೋ ಅದರಲ್ಲಿ ನಾವು ಮೂವ್ ಆಗೋದು ಒಳ್ಳೇದು. ಇನ್‌ಸ್ಟಾಗ್ರಾಮಲ್ಲೂ ಬರುತ್ತೆ, ಯೂಟ್ಯೂಬಲ್ಲೂ ಬರುತ್ತೆ. ಇನ್‌ಸ್ಟಾಗ್ರಾಮ್ಗಿಂತ ಯೂಟ್ಯೂಬು ಸ್ವಲ್ಪ ಜಾಸ್ತಿ ಇದೆ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತು ನನ್ನ ಒಂದು ಅರ್ನಿಂಗ್ ಫಸ್ಟ್ ಸ್ಟೇಜ್ನ ಮಾಡೋಣ ಅಂತ ಅಂದ್ಬಿಟ್ಟು ಕಾಲಿಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಗುರುವಾರ ಕೂಡ ಪಟ್ ಅಂತ ರೆಡಿ ಆಗ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಆ್ಯಂಡ್ ಆಮೇಲೆ ಸ್ನಾನ ಮಾಡಿಕೊಂಡು ನಾನು ಗುಬ್ಬಿಲಿ ನಮ್ಮ ಗುಬ್ಬಿ ನಂಗೆ ತುಂಬಾ ಖುಷಿ ಆಗುತ್ತೆ. ನಂಗೆ ಗುಬ್ಬಿ ಅಂತ ಹೆಸರು ಕೇಳಿದ ತಕ್ಷಣ. ಯಾಕಂದರೆ ನಾನು ಹುಟ್ಟು ಬೆಳೆದಂಥ ಊರು ಅದು. ಗುಬ್ಬಿಲಿ ಗುರು ರಾಘವೇಂದ್ರ ಸ್ವಾಮಿ ಮಠ ಇದೆ. ನಾನು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ರೆಡಿ. ಗೈಸ್, ಇನ್ನೂ ಬ್ರಷ್ ಕೂಡ ಮಾಡಿಲ್ಲ ಗೈಸ್. ಟೈಮ್ ನೀವು ನೋಡಿಬಿಟ್ರೆ ಶಾಕ್ ಆಗಿಬಿಡ್ತೀರಾ. 11:15 ಆಗೈತೆ ಗೈಸ್. ನಿಜವಾಗ್ಲೂ ಇನ್ನೂ ನಾನು ಬ್ರಷ್ ಕೂಡ ಮಾಡಿಲ್ಲ. ಹೊಟ್ಟೆ ಹಸಿವು ಕೂಡ ಆಗ್ತಿಲ್ಲ. ನನಗೇನು ನಾನೊಂದು ಸ್ಟೆಪ್ ನಾನು ಮುಂದೆ ಇಡಬೇಕು ನನ್ನ ಲೈಫಲ್ಲಿ. ಲೈಕ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗುವಂಥ ಒಂದು ಸ್ಟೇಜ್ಗೆ ನಾನು ಕಾಲಿಡಬೇಕು. ನನಗೆ ಅದೇ ಬೆಳಗಿನ ಸಾಯಂಕಾಲದವರೆಗೂ ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಗೈಸ್ ಲೈಫಲ್ಲಿ. ಸೊ ನಾನಿವಾಗ ಬ್ರಷ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟು ಗಂಟೆಗೆ ಬ್ರಷ್ ಮಾಡ್ಕೊಂಡು ಬರ್ತೀನಿ, ಎಷ್ಟು ಗಂಟೆಗೆ ತಿಂಡಿ ತಿಂತೀನಿ, ಎಷ್ಟು ಗಂಟೆಗೆ ರೆಡಿ ಆಗ್ತೀನಿ, ಎಷ್ಟು ಗಂಟೆಗೆ ಗುಬ್ಬಿ ದೇವಸ್ಥಾನಕ್ಕೆ ಹೋಗ್ತೀನಿ, ರಾಯರನ್ನ ಮೀಟ್ ಮಾಡ್ತೀನಿ, ಮನೇಲಿ ದೀಪ ಯಾವಾಗ ಹಚ್ತೀನಿ, ಎಲ್ಲದನ್ನು ಕೂಡ ನೋಡೋಣ ಎಷ್ಟು ಗಂಟೆಗೆ ಏನೇನು ಮಾಡ್ತೀನಿ ಅಂತ. ಹಾಯ್ ಗೈಸ್, ಫೈನಲಿ ಈ ಥರ ರೆಡಿ ಆಗಿ ಎಲ್ಲ ಕೆಲಸ ಒರೆಸಿ, ನೆಲ ಎಲ್ಲ ಒರೆಸಿ ಕ್ಲೀನಾಗಿ ಆ್ಯಂಡ್ ನಮ್ಮ ರಾಯರಿಗೆ ದೀಪ ಕೂಡ ಹಚ್ಚಿ ನಾನು ಈ ರೀತಿ ಇವಾಗ ರೆಡಿ ಆಗಿದ್ದೀನಿ. ಸೊ ಲೆಟ್ಸ್ ಗೋ ಟು ಗುಬ್ಬಿ ಶ್ರೀ ರಾಯರ ಮಠ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ರಾಯರಿಗೆ ನಮಸ್ಕಾರ ಮಾಡಿಬಿಟ್ಟು ಹೋಗೋದು ನನ್ನ ಅಭ್ಯಾಸ. ನೀವು ಕೂಡ ಅಷ್ಟೇ ನಮಸ್ಕಾರ ಮಾಡ್ಕೊಳ್ಳಿ. ಸೊ ಚಲೋ ಗೈಸ್, ಹೋಗೋಣ ಗುಬ್ಬಿಗೆ. ಗೈಸ್, ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ ಗೈಸ್. ನೋಡೋಣ ಬಸ್ ಸಿಗುತ್ತಾ ಇಲ್ಲ ಅಂತ. ರಾಯರೇ ಬೇಗ ಬಸ್ ಬರೋಂಗೆ ಕಾಪಾಡಿ. ವೆದರು ಮಳೆ ಬರೋ ಥರ ಇದೆ, ಬಿಸಿಲು ಬರೋ ಥರನೂ ಇದೆ, ಗೊತ್ತಿಲ್ಲ. ಬಟ್ಟೆ ಬೇರೆ ಹೊರಗಡೆನೆ ಹಾರಾಕ್ಬಿಟ್ಟು ಬಂದಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಗೈಸ್, ಬಸ್ ಹೋಗ್ತಾ ಇದೆ ಗೈಸ್. ಆದ್ರೆ ತುಮಕೂರು ಕಡೆಗೆ ಹೋಗ್ತಾ ಇರೋದು, ನನಗೆ ಗುಬ್ಬಿ ಕಡೆ ಬೇಕು ಬಿಡಿ. ಗೈಸ್, ಅಲ್ಲಿ ಯಾವುದು ಬಂತು. ಇಲ್ಲ, ಅದು ರೆಡ್ ಕಲರ್ ಬಸ್. ನನಗೆ ಬೇಕಾಗಿರೋದು ಇಲ್ಲ, ಅದು ಸ್ಟಾಪ್ ಕೊಡಲ್ಲ ಬಿಡಿ. ಹೆಂಗೆ ಒಳ್ಳೇದಾಯ್ತು. ದೇವ್ರೆ, ನಾನು ಹೋಗೋ ವರ್ಷದಿಗೆ ಬಸ್ ಬರ್ಸಪ್ಪ, ಪ್ಲೀಸ್ ಪ್ಲೀಸ್ ಪ್ಲೀಸ್. ವೆಯ್ಟ್ ಮಾಡೋವರೆಗೂ ಮಾಡ್ತಾನೆ ಇದ್ದೀನಿ. ಆ ಕಡೆ ನೋಡಿದೆ, ಈ ಕಡೆ ನೋಡಿದೆ, ಯಾವ ಕಡೆ ನೋಡಿದ್ರು ಬಸ್ಸೇ ಬರ್ತಿಲ್ಲ. ಹಂಗೂ ಹಿಂಗೂ ಫೈನಲಿ ಬಂತು ಗೈಸ್. ನಮ್ಮ ಗುಬ್ಬಿಗೆ ಬಂದಿದ್ದೀನಿ ಗೈಸ್. ತುಂಬಾ ಖುಷಿ ಆಗುತ್ತೆ ಗುಬ್ಬಿನ ನೋಡೋಕ್ಕೆ. ಗುಬ್ಬಿ ಜನ ಯಾರ್ಯಾರು ಇದ್ದೀರಾ
ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್. ನಮ್ಮ ಗುಬ್ಬಿ ಜನ. ನಾನು ಹುಟ್ಟು ಬೆಳೆದಿದ್ದು ಊರು ಆ್ಯಂಡ್ ನಾನು ಹೋಗ್ತಾ ಇರೋ ರೂಟ್ ಬಂದು ಶಿವಲಿಂಗೇಶ್ವರ ಅಪೋಸಿಟ್ ರೋಡು ಸ್ಟ್ರೈಟ್ ಡೌನ್ ಬಂದರೆ ಇದೇ ರೋಡು ರಾಯರ ಮಠಕ್ಕೆ ಹೋಗೋದು ನಾನು. ಆ್ಯಂಡ್ ನಮ್ಮ ಹಸ್ಬೆಂಡ್ ಬಂದರು ನಾನು ಪಿಕಪ್ ಮಾಡೋಕ್ಕೆ. ಆ್ಯಂಡ್ ನಾನು ಮತ್ತು ನನ್ನ ಹಸ್ಬೆಂಡ್ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೀದಾ ಅದೇ ರೋಡಲ್ಲಿ ಡೌನ್ ಬರಬೇಕು ಗೈಸ್. ಆ್ಯಂಡ್ ಈ ದೇವಸ್ಥಾನ ನೋಡಿದಾರಲ್ಲ, ಗಣೇಶನ ದೇವಸ್ಥಾನ, ಸೀದಾ ಸ್ಟ್ರೈಟ್ ಡೌನ್ ಬಂದು ಇಲ್ಲಿ ಸ್ಟ್ರೈಟ್ ಡೌನ್ ಬರ್ತಾ ಇಲ್ಲಿ ಲೆಫ್ಟ್ ಕಾರ್ನರಲ್ಲಿ ನಿಮಗೆ ಗುರ್ತಿಡ್ಕೋಬೇಕು ಅಂತಂದರೆ ಇಲ್ಲಿ ಐರನ್ ಅಂಗಡಿ ನೋಡಿ, ಅಲ್ಲಿ ಐರನ್ ಶಾಪ್ ಇದೆಯಲ್ಲ, ಆ ರೋಡಲ್ಲಿ ಸ್ಟ್ರೈಟ್ ಹೋಗಬೇಕು. ಸ್ಟ್ರೈಟ್ ಬಂದರೆ ಅಂತಂದರೆ ನಿಮಗೆ ಎಲ್ಲೂ ಕಟ್ಟೋಂಗಿಲ್ಲ, ಸ್ಟ್ರೈಟ್ ಬರಬೇಕು. ಬೇಟೆರಾಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ನೆಕ್ಸ್ಟ್ ಈ ಕಡೆ ಲೆಫ್ಟಿಗೆ ಟರ್ನ್ ಮಾಡಿದ್ರೆ ನೀವು ಅಲ್ಲೇ ರಾಯರ ಮಠ ಸಿಗುತ್ತೆ. ತುಂಬ ಜನ ಬಂದಿರ್ತಾರೆ, ಸೊ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ. ಆ್ಯಂಡ್ ಒಳಗಡೆ ಎಂಟ್ರಿ ಆದೆ. ತುಂಬಾ ಖುಷಿ ಆಯಿತು ಗೈಸ್ ನನಗಂತೂ. ನಾನು ಅಲ್ಲಿ ನಾನು ರೆಡಿ ಆಗಿಬಿಟ್ಟು ಕುತ್ಕೊಂಡಿದ್ದೀನಿ, ಬಸ್ ಬಂದಿಲ್ಲ. ನಾನು ನಿಜ ಬೇಜಾರಾಗೋಗ್ಬಿಟ್ಟಿದ್ದು ನನಗೆ. ನಾನು ಇವತ್ತು ರಾಯರ ಮಠಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ, ಆಲ್ರೆಡಿ ಟೈಮ್ ಆಗ್ತಿದೆ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ, ಅವರು ನನ್ನ ಜೊತೆಲಿ ಬರಬೇಕು ಅಂತ ತುಂಬ ಆಸೆ. ಮತ್ತು ಅವರು ಆಫೀಸಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಏನಾಗುತ್ತೋ ಏನೋ ಅಂತ ಏನೇನೋ ಬೇಜಾರಾಗೋಗ್ಬಿಟ್ಟಿತ್ತು. ಬಟ್ ಫೈನಲಿ ದೇವರೇ ನನಗೆ ಬಸ್ ಬರೋ ಥರ ಮಾಡಿದ್ರು ಅನಿಸುತ್ತೆ. ಬಂದೆ, ರಾಯರ ದರ್ಶನ ಮಾಡಿಕೊಂಡೆ. ಅದು ನನ್ನ ಹಸ್ಬೆಂಡ್ ಜೊತೆನೇ ದರ್ಶನ ಮಾಡಿಕೊಂಡೆ. ತುಂಬ ಖುಷಿ ಆಯಿತು ಗೈಸ್ ನಿಜವಾಗ್ಲೂ. ಆ್ಯಂಡ್ ಇಲ್ಲಿ ಒಬ್ಬರು ಅಕ್ಕ ಕುತ್ಕೊಂತಾರೆ, ನೀವು ರಾಯರ ಮಠದಲ್ಲಿ, ಇವ್ರನ್ನ ಅಬ್ಸರ್ವ್ ಮಾಡಿರ್ಬೋದು. ಇವ್ರು ನನಗೆ ಹೊಸ ಫಾಲೋವರ್ ಇನ್ಸ್ಟಾಗ್ರಾಮಲ್ಲಿ. ಫಾಲೋ ಮಾಡಲೇಬೇಡವಾ ಅಂತ ಕೇಳ್ತಾ ಇದ್ದಾರೆ. ಸೊ ಅವರು ಒಬ್ಬರು ನನಗೆ ಅಲ್ಲಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅಕ್ಕ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಕಂಟೆಂಟ್ನೆಲ್ಲ ಕ್ರಿಯೇಟ್ ಮಾಡ್ತಾ ನಾನು ಅಪ್ಲೋಡ್ ಮಾಡ್ತೀನಿ ಗೈಸ್, ಸಪೋರ್ಟ್ ಮಾಡಿ ಅಲ್ಲೂ ಕೂಡ. ಆ್ಯಂಡ್ ID ಬಂದ್ಬಿಟ್ಟು ದಿ ಭೂಮಿಕಾ HM. ಆ್ಯಂಡ್ ನನ್ನ ಫೋಟೋ ಬರುತ್ತೆ, ಯು ಕ್ಯಾನ್ ಈಸಿಲಿ ಫಾಲೋ, ಯು ಕ್ಯಾನ್ ಈಸಿಲಿ ಐಡೆಂಟಿಫೈ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ರಾಯರ ದರ್ಶನ ಮುಗಿಸ್ಕೊಂಡೆ. ಆ್ಯಂಡ್ ಗುಬ್ಬಿ ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಿ ಹೂವು ತೊಗೊಂಡು ಹೋಗೋಣ ಅಂತ. ಯಾಕಂದರೆ ಈ ಬಿಡಿ ಹೂವು ತೊಗೊಂಡ್ರೆ ಬಾಗಿಲಿಗೆ ಇಡೋಕ್ಕಾಗಿರ್ಬೋದು, ದೇವ್ರ ಪೂಜೆಗಾಗಿರ್ಬೋದು, ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅಗೇನ್ ನನ್ನ ಜರ್ನಿ ಬಸ್ ಜೊತೆ. ಆ ಕಡೆ ನೋಡಿದೆ, ಈ ಕಡೆ ನೋಡಿದೆ, ಯಾವ ಕಡೆ ನೋಡೋಣ, ಎಲ್ಲಿ ನೋಡಿದ್ರು ನಮ್ಮ ಗುಬ್ಬಿ ಜನ ಕಾಣ್ತಾ ಇದ್ದಾರೆ. ಗುಬ್ಬಿ ಜನ ನೋಡಿ ತುಂಬ ದಿನ ಆಗಿತ್ತು ಗೈಸ್. ಒಳ್ಳೆ ಗೆಸ್ಟ್ ಆಗೋಗ್ಬಿಟ್ಟಿದ್ದೀನಿ ನಮ್ಮ ಗುಬ್ಬಿಗೆ. ಅಪರೂಪಕ್ಕೆ ಬರೋದು, ನೋಡೋದು, ಕುತ್ಕೊಳ್ಳೋಣ ಅನ್ಸುತ್ತೆ ಅಲ್ಲೇನೆ. ಮತ್ತು ಈ ಬೆಟ್ಟ ನೋಡ್ತೇನೆ, ಸಾರಿ ಮಣ್ಣು ನೋಡಿದ್ರೆ ಒಳ್ಳೆ ಬೆಟ್ಟ ಇದೆ ಅನ್ನೋ ಥರ ಕಾಣಿಸ್ತಿದೆ ಅಲ್ಲಿ. ಗುಬ್ಬಿ ಬಸ್ ಸ್ಟ್ಯಾಂಡ್ ಎಲ್ಲ ಹೊಸ್ದಾಗಿ ಮಾಡೋಕೆ ಇದು ಮಾಡ್ತಾ ಇದ್ದಾರೆ. ಓಕೆ, ಒಳ್ಳೇದಾಗಲಿ. ಆ್ಯಂಡ್ ಫೈನಲಿ ಬಸ್ ಬಂತು. ಹಾಗೆ ನನ್ನ ಪಯಣ ಸ್ಟಾರ್ಟ್ ಆಯಿತು ಬಸ್ನಲ್ಲಿ. ಮನೆ ಕಡೆಗೆ ಹೋಗ್ತಾ ಇದ್ದೀನಿ ಗೈಸ್ ಬಸ್ಸಲ್ಲಿ. ಗೈಸ್ ಎಂತ ಕೆಲಸ ಮಾಡ್ಕೊಂಬಿಟ್ಟೆ ಅಂತಂದ್ರೆ, ಇನ್ನೂ ಒಂದ್ ಸ್ಟಾಪ್ ಮುಂದೆ ಇಳ್ಕೊಬೇಕಾಗಿತ್ತು. ಇದೇ ಸ್ಟಾಪ್ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ಇಲ್ಲೇ ಇಳ್ಕೊಂಬಿಟ್ಟೆ. ಅಯ್ಯೋ ನೋಡಿ, ಇವಾಗ ಎಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ಗೊತ್ತಾ ನಾನು? ಅಲ್ಲಿ ಕಾಣಿಸ್ತಿದ್ಯಲ್ಲ ಟೆಂಪೋ, ಅಲ್ಲಿವರೆಗೂ, ಅದಕ್ಕಿಂತ ಇನ್ನು ಮುಂದೆವರೆಗೂ ನಡ್ಕೊಂಡು ಹೋಗ್ಬೇಕು ಗೈಸ್. ತಾಳ್ಮೆ ಇರ್ಬೇಕು ಮನುಷ್ಯಂಗೆ, ಹತ್ರ ಇರಬಾರ್ದು. ಡೈರಿ ಬಂದಾಗ ಇಳ್ಕೋಬೇಕು ಅಂತ ಎಷ್ಟು ಸತಿ ಜ್ಞಾಪಿಸ್ಕೊಂಡೆ. ಯೂನಿಯನ್ ಆಫೀಸ್ ಬಂದಾಗ್ಲೇನೆ ಇಳ್ಕೊಂಬಿಟ್ಟೆ. ವಾಕ್ ಆಗುತ್ತೆ, ಸಣ್ಣ ಆಗ್ಬೋದು, ನಡ್ಕೊಂಡು ಹೋಗ್ತಾ ಇರೋದೆ. ಜೈ ಆಂಜನೇಯ. ಜೈ ಶ್ರೀ ಗುರುದೇವ್ ರಾಯರೇ ಕಾಪಾಡಿ. ಗೈಸ್ ಅಂತೂ ಇಂತೂ ಬಂದೆ ಗೈಸ್. ಇದು ನಿನಗೆ ಬೇಕಿತ್ತ ಶಿವನೇ, ಸುಮ್ಮನೆ ಹೊಂಟೋಗು ಮನೆಗೆ ಅಂದಂಗೆ ಆಯ್ತು. ಫೈನಲಿ ಬಂದೆ. ತಿಂದಿದ್ದೆಲ್ಲ ಕರ್ಗೋಗ್ಬಿಡು ಗೈಸ್. ಈಗ ಜಸ್ಟ್ ಮನೆಗೆ ಬಂದೆ. ತುಂಬ ಚೆನ್ನಾಗಿತ್ತು ಇವತ್ತಂತೂ. ರಾಯರ ಮಠಕ್ಕೆ ಹೋಗಿ ಬಂದಿದ್ದು ಗುರುವಾರ. ಆ್ಯಂಡ್ ಇವತ್ತು ನನ್ನ ಫಸ್ಟ್ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ತುಂಬ ಖುಷಿಯಾಗಿರೋ ಇಂಪಾರ್ಟೆಂಟ್ ಬಂದಿದೆ. ಏನು ಗೊತ್ತಾ ಗೈಸ್? ಮಂತ್ರಾಲಯದಿಂದ ತಂದಂಥ ರಾಯರ ಪ್ರಸಾದ ಗೈಸ್. ಯಾರಿಗೆ ಸಿಗುತ್ತೆ ಗೈಸ್ ಈ ಭಾಗ್ಯ? ಗುರುವಾರ ಫಸ್ಟ್ ವ್ಲಾಗ್ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲಸ್ ಮಂತ್ರಾಲಯದಿಂದ ಬಂದಂಥ ರಾಯರ ಪ್ರಸಾದ. ಗೈಸ್ ಸೀರಿಯಸ್ ಹೇಳ್ತಾ ಇದ್ದೀನಿ, ತುಂಬ ಖುಷಿ ಆಗ್ತದೆ ಗೈಸ್. ನನ್ನ ಆಸೆ ಕನಸುಗಳನ್ನ ರಾಯರೇ ಈಡೇರಿಸ್ತಾರೆ. ರಾಯರನ್ನ ತುಂಬ ನಂಬಿದ್ದೀನಿ. ಅಪಾರ್ಟ್ ಫ್ರಮ್ ದಿಸ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಗೈಸ್. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಸ್ವಲ್ಪ ಯಾಕೋ ಹೊಟ್ಟೆ ಹಸು ಆಗ್ತಾ ಇತ್ತು. ನನ್ನ ಹಸ್ಬೆಂಡು ಈ ಸ್ನ್ಯಾಕ್ಸ್ನ ನೆನ್ನೆ ತಗೊಂಡು ಬಂದಿದ್ರು.
ಸೊ ಹಾಗಾಗಿ ತಿಂತಾ ಇದ್ದೀನಿ. ಸೂಪರ್ ಆಗಿದೆ ಗೈಸ್. ಆಕ್ಚುಲಿ ಅವ್ರು ಇದನ್ನ ತುಮಕೂರಲ್ಲಿ ತಗೊಂಡ್ ಬಂದಿದ್ದು ಯಾವ ಅಂಗಡಿಗೆ ಯಾವ ಶಾಪಲ್ಲಿ ತಗೊಂಡ್ಬಂದ್ರು ಅಂತ ನಂಗೆ ಗೊತ್ತಿಲ್ಲ. ಇವತ್ತು ಕೇಳ್ತೀನಿ ನೋಡೋಣ. ಬಟ್ ವೆದರ್ ಮಾತ್ರ ಗೈಸ್ ಸಕ್ಕದಾಗಿದೆ. ಆಕ್ಚುಲಿ ವೆದರ್ಗೆ ಬಿಸಿ ಬಿಸಿದು ಏನಾದ್ರು ಬಜ್ಜಿ ಬೋಂಡಾ ಖಾರ ಏನಾದ್ರು ಚುರ್ಮುರಿ ಆ ಥರ ಏನಾದ್ರು ಇದ್ರೆ ಸೂಪರ್ ಆಗಿರ್ತಿತ್ತು. ಆಕ್ಚುಲಿ ಕಡಲೆಪುರಿ ಇದೆ, ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಎಲ್ಲರೂ ಮಾಡ್ಕೊಂಡು ಗ್ಯಾರಂಟಿ ತಿಂತೀನಿ. ಗೈಸ್ ವೆದರ್ ನೋಡ್ತೀರಾ ನೋಡಿ ಎಸ್ ಹೆಂಗಿದೆ ವೆದರು. ಸಕ್ಕದಾಗಿದೆ ವೆದರ್ ಮಾತ್ರ. ಆಹಾ ಇಲ್ಲೇ ಕುತ್ಕೊಂಡ್ಬಿಡೋಣ ಅನಿಸ್ತಿದೆ, ಅಷ್ಟು ಸಕ್ಕದಾಗಿದೆ ವೆದರು. ಸೊ ಗೈಸ್ ಬಸ್ 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 ಸೊ ಗೈಸ್ ಇನ್ನೇನಿಲ್ಲ, ಸ್ವಲ್ಪ ಎಲ್ಲ ಮಾಮೂಲಿ ಆಸ್ ಯೂಶುವಲ್ ಕ್ಲೀನ್ ಮಾಡಿಕೊಂಡು ಮತ್ತೆ ನನ್ನ ಪಾರ್ಟ್ ಆಫ್ ವರ್ಕ್ ಏನಿದೆ ಅದನ್ನು ನಾನು ಮಾಡ್ಕೊತೀನಿ. ನನ್ನ ಹಸ್ಬೆಂಡ್ ಬರೋವರೆಗೂ, ಅವ್ರು ಬಂದಮೇಲೆ ಅವ್ರಿಗೆ ಏನು ಊಟಕ್ಕೆ ಬೇಕೋ ಅದನ್ನು ನಾನು ಮಾಡ್ಕೊಡ್ತೀನಿ. ಇಷ್ಟು ಆಸ್ ಯೂಶುವಲ್ ನೆಕ್ಸ್ಟ್ ಡೇ ಕಂಟಿನ್ಯೂ ಆಗುತ್ತೆ. ಸೊ ನಾಳೆನೂ ಕೂಡ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ನನ್ನ ಈ ಫಸ್ಟ್ ವ್ಲಾಗಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ವಿಡಿಯೋ ನೋಡಿದ್ದಾದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.